ಹಲೋ ಮೇಡಮ್. ಏನ್ ಅದನ್ನ ನೋಡ್ಕೊಂಡು ಕೂತಿದ್ಯಾ? ಇನ್ ಮುಂದೆ ಇದೆಲ್ಲ ಮುಗೀತು. ಈ ರೂಮು ಅಲ್ಲಲ್ಲ, ಈ ಮನೆಯಿಂದನೇ ನೀನ್ ರೈಟ್ ಹೇಳ್ತೀಯ. ಹೋಗ್ತಾ ಇದನ್ನು ತಗೊಂಡೋಗು, ಕಬೋರ್ಡಲ್ಲಿ ಜಾಗ ಖಾಲಿ ಆಗುತ್ತೆ. ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡು, ಇದು ಹೇಗೂ ಪ್ರಯೋಜನಕ್ಕೆ ಬರಲ್ಲ, ಕಸಕ್ ಹಾಕ್ಬಿಡು. ಕನ್ಸ್ ಕಾಣೋದು ಸುಲಭ ಕಣೆ, ಅದನ್ನ ನನ್ಸ್ ಮಾಡ್ಕೊಳ್ಳೋ ಹಾದಿ ತುಂಬಾ ಕಷ್ಟ ಇರುತ್ತೆ. ನಿನಗಿದೆಲ್ಲ ಅರ್ಥ ಆಗಲ್ಲ. ತಂದೆ ತಾಯಿ ಕಾಣೋ ಕನ್ಸನ್ನ ನನ್ಸ್ ಮಾಡಕ್ ಆಗ್ತಿಲ್ವಲ್ಲ ಅಂತ ಮಕ್ಳು ಪಡೋ ಸಂತ ನಿನ್ಗ ಅರ್ಥ ಆಗಲ್ವೇ? ಕನ್ಸನ್ನ ಕಸಕ್ ಹಾಕೋ ಅಷ್ಟು ಕೆಟ್ಟ ಹೃದಯ ನನಗಿಲ್ಲ. ಆಯ್ತು, ಈ ವಿಷಯ ನಿನಗೆ ಬಿಟ್ಬಿಡು. ಸಾರಿ ಕಣೆ ಸಿರಿ, ಸಾರಿ. ಏನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಈ ಮನೆಯಿಂದ ಹೋಗ್ಬೇಕಲ್ವಾ, ಅದಕ್ಕೆ ಈ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಓ, ಏನೋ ಫಾರಿನ್ಗೆ ಹೋಗೋ ತರ. ಏನೇ ಮುಖ ಹಾಗೆ ಮಾಡ್ಕೊಂಡಿದ್ಯಾ? ಏನೋ ನಮ್ಮಪ್ಪ ನೀನ್ ಬಲಿ ಕೊಡೋರ್ ತರ. ಇದ್ಯಾಕೆ ಇಟ್ಕೊಂಡಿದ್ಯಾ? ಇದ್ ನನ್ ಬರ್ಡೇ ಡ್ರೆಸ್ ತಾನೆ, ನನಗೊಂದ್ ಮಾತು ಹೇಳ್ದೆ ತಗೊಂಡೋಗ್ತಿದ್ಯಲ್ಲ. ಅಲ್ಲ ಸಿರಿ, ಮೊನ್ನೆ ನೀನೇ ಬಟ್ಟೆ ಹಾಕೊಳ್ಳೋದಕ್ಕೆ ಬೇಜಾರು ಅಂದ್ಯಲ್ಲ, ಅದಕ್ಕೆ ಎತ್ತಿಟ್ಕೋತಿದ್ದೆ. ಮೊನ್ನೆ ಅಂದಿದ್ದು ಇವತ್ತು ಕೇಳ್ಬೇಕು. ನನಗ್ ಒಂದೊಂದ್ ಸತಿ ಒಂದೊಂದ್ ಬಟ್ಟೆ ಇಷ್ಟ ಆಗುತ್ತೆ, ಏನಿವಾಗ? ಸರಿ, ನಿನಗೆ ಯಾವ್ದು ಬೇಕೋ ಅದನ್ನ ಎತ್ತಿಟ್ಕೋ, ಮಿಕ್ಕಿದ್ ನಾನು ಎತ್ಕೋತೀನಿ. ಬಾಯಲ್ಲಿ ಹೇಳ್ತೀಯ, ಆದ್ರೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಎತ್ಕೊಂಡು ಹೋಗೋ ಪ್ಲಾನ್ ನಿಂದು, ನನಗ್ ಗೊತ್ತಿಲ್ವಾ? ಇಲ್ಲ ಸಿರಿ, ನಾನು ಹಾಗೆಲ್ಲ ಮಾಡ್ತೀನೇನೆ. ಸುಮ್ನಿರೆ. ಇರು, ಇನ್ ಯಾವ್ಯಾವ ಬಟ್ಟೆ ಎತ್ತಿಟ್ಕೊಂಡಿದ್ಯಾ ಅಂತ ನೋಡ್ತೀನಿ. ವೆನಿಟಿ ಬ್ಯಾಗು ಚೆನ್ನಾಗಿದೆ, ಖಾಲಿ ಮಾಡ್ಬಿಟ್ಟು ನಾನು ಕೊಟ್ಬಿಟ್ಟು ಹೋಗೆ. ಇನ್ ಮುಂದೆ ನಿನಗೆ ಅಲ್ಲಿ ಏನು ಇರಲ್ಲ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಅಷ್ಟೇ ನಿನ್ ಕೆಲ್ಸ. ಈ ಖಾಲಿ ಡಬ್ಬಿನ ತಗೊಂಡೋಗು. ಅಲ್ವೇ, ಇರೋ ಬರೋ ಬಟ್ಟೆನೆಲ್ಲ ನೀನೇ ಎತ್ಕೊಂಡೋದ್ರೆ ನಾನೇನು ಉಟ್ಕೊಂಡ್ಲಿ? ಹೋಗ್ಬಿಟ್ಟು ನಿಮ್ಮ ಅತ್ತೆನ್ ಕೇಳು, ಅವರೇ ಕೊಡಿಸ್ತಾರೆ. ಸಿರಿ, ಮತ್ತೆ ಯಾಕೆ ಅವಳ ಜೊತೆ ಜಗಳ ಮಾಡ್ತಿದ್ಯಾ? ಸುಮ್ನಿರಮ್ಮ, ಇವಳ ಜೊತೆ ಜಗಳ ಆಡೋದೇ ನನ್ ಕೆಲ್ಸನಾ? ಮತ್ತೆ ಯಾಕೆ ಈ ಬಟ್ಟೆ ಎಲ್ಲ ಕಿತ್ತಾಕಿದ್ಯಾ? ನನ್ನೇನ್ ಕೇಳ್ತೀಯಾ? ಅವಳನ್ನ ಕೇಳು. ಇಲ್ಲಿ ನೋಡು, ಬಟ್ಟೆನೆಲ್ಲ ಹೇಗ್ ಪ್ಯಾಕ್ ಮಾಡ್ಕೊಂಡಿದ್ದಾಳೆ, ಎಲ್ಲೋ ಓಡೋಗೋ ತರ. ಪಿಟ್ಟ ಆದ್ರೆ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು. ಬಾಯಿ ಬಂದಂಗ್ ಮಾತಾಡ್ತಿದ್ಯಾ? ಅವಳು ಹೇಗೆ ಅಂತ ಗೊತ್ತಿದ್ದು ನಿಮ್ಗಳಿಗೆ ಅನ್ನಕ್ ಮನ್ಸಂದ್ರೆ ಹೇಗ್ ಬರುತ್ತೆ? ನಿಮ್ಗಳಿಗಂದ್ರೆ ಏನು, ಅಪ್ಪನ್ ಸೇಫ್ಟಿನೂ ಹೇಳ್ತಿದ್ಯಾ? ಅಪ್ಪಂಗೆ ಹೇಳ್ತೀನಿ, ಹೇಳ್ಕೊ ಹೋಗೆ. ಅಮ್ಮ ಬೇಡ, ಹೇಳ್ಕೊ ಹೋಗು ಅಂತ ಹೇಳಿದ್ನಲ್ಲ. ಸಿರಿ, ಸಿರಿ.
ಏನಮ್ಮ ನೀನು? ಏನಕ್ಕೆ ಅವಳಿಗೆ ಏನೇನೋ ಹೇಳ್ತೀಯ? ಈಗ ನೋಡು, ಮಹೇಶ್ ಸರ್ ಗೊತ್ತಾದ್ರೆ ರಂಪ ಆಗುತ್ತೆ. ಆದ್ರೆ ಆಗ್ಲಿ, ನನ್ನ ಹೆಂಡತಿಗೆ ಯಾರ ಮಾತು ಕೇಳಲ್ಲ. ಯಾಕಮ್ಮ ಸುಮ್ನೆ ಮಹೇಶ್ ಸರ್ ಬಾಯಿಗೆ ಸಿಗಾಕೋತೀಯ? ನನಗೂ ಸಾಕಾಗಿ ಹೋಗಿದೆ. ಅವ್ರು ನೋಡಿದ್ರೆ ಹಾಗೆ, ನೀ ನೋಡಿದ್ರೆ ಹೀಗೆ, ಇಬ್ಬರ ಮಧ್ಯೆ ನಾನು ಹೇಗ್ತಾ ಇದ್ದೀನಿ. ಹೋಗ್ಲಿ ಬಿಡಮ್ಮ, ಹಣೆ ಬರೋಕೆ ಹೊಣೆ ಯಾರು? ಅಮ್ಮ, ಇದೊಂದೇ ಬ್ಯಾಗ್ ಸಾಕು ಅನ್ಸುತ್ತೆ. ಸಾಕು ಅಲ್ವಾ? ಹಾಗೇನೆ ಈ ಸೀರೆ, ಇದೆಲ್ಲ ಟಾಪ್ ಎಲ್ಲ ಇಲ್ಲೇ ಬಿಟ್ಟಿರ್ತೀನಿ. ನೀನ್ ನೋಡೋದಕ್ಕೂ ಒಂದ್ ಕಾರಣ ಸಿಗುತ್ತೆ. ಅವಾಗ ಬಂದು ತಗೊಂಡು ಹೋಗ್ತಿರ್ತೀನಿ. ಅಮ್ಮ, ನನ್ನ ನೋಡೋದಕ್ಕೆ ಅವಾಗ ಬರ್ತಿರ್ತೀಯ ಅಲ್ವಾ? ಈ ಮಗೇನ್ ಮರ್ತ್ಬಿಡ್ಬೇಡ ಅಮ್ಮ. ಈ ಮದ್ವೆ ನಿನಗ್ ಬೇಡ ಕಣೆ, ಹೊರಟೋಗೆ. ಯಾಕೆ ಹೀಗೆ ಆಡ್ತಿದೀಯ? ಅಮ್ಮ, ಮದ್ವೆ ಹೆಣ್ಣಿನ ಅಮ್ಮ ನೀನು ಹೀಗೆಲ್ಲ ಹೇಳ್ಬಾರ್ದು. ಸೀರೆ ನೀನ್ ಹೀಗೆ ಹೇಳ್ತಿದೀಯಾ? ನನ್ ಮಾತು ನಿನಗೆ ಅರ್ಥ ಆಗ್ತಿಲ್ವಾ? ಅಮ್ಮ, ಈ ಮದ್ವೆಯಿಂದ ನಾವೆಲ್ಲರೂ ನೆಮ್ಮದಿ ಆಗಿರ್ಬೋದು. ನೀನು, ಮಹೇಶ್ ಸರು, ಸಿರಿ ಎಲ್ರೂ ಆರಾಮಾಗಿರ್ಬೋದು. ಪಾರ್ವತಿ ಅಲ್ಲಲ್ಲ, ನಮ್ಮತ್ತೆ ಈ ಮದ್ವೆ ಏನಾದ್ರೂ ಆದ್ರೆ ಜೀವನಕ್ಕೆ ಹಾಕೋಷ್ಟು ದುಡ್ಡು ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಮೇಲೆ ನಿನಗೆ ಯಾವ ಕಷ್ಟನೂ ಇರಲ್ಲ ಅಮ್ಮ. ಸರಿ, ನಾವು ಆರಾಮಾಗಿರ್ತೀವಿ. ನೀನು ಹೇಗಿರ್ತೀಯ? ನನ್ನ ವಿಷಯ ಬಿಡಮ್ಮ. ನೀನ್ ಚೆನ್ನಾಗಿದ್ರೆ ನನಗೆ ಅದೇ ನೆಮ್ಮದಿ. ನೀನ್ ನನಗೋಸ್ಕರ ಏನೆಲ್ಲ ಮಾಡಿಲ್ಲ, ಎಷ್ಟೆಲ್ಲ ಕಷ್ಟಪಟ್ಟಿಲ್ಲ. ಮನೆಗೊಂದು ಗಂಡು ದಿಕ್ಬೇಕು ಅನ್ನೋ ಕಾರಣಕ್ಕೆ ಮಹೇಶ್ ಸರ್ನ ಮದುವೆ ಆಗಿದ್ಯಾ? ಅವ್ರನ್ನ ಮದುವೆ ಆಗಿ ಎಷ್ಟೆಲ್ಲ ನೋವು ಅನುಭವಿಸಿದ್ಯಾ ಹೇಳು? ನನಗೋಸ್ಕರ ನೀನು ಅಷ್ಟೆಲ್ಲ ಮಾಡಿರುವಾಗ ನಿನಗೋಸ್ಕರ ನಾನು ಈ ಮದುವೆ ಆಗಕ್ಕಾಗಲ್ವಮ್ಮ? ನಿನ್ ಬದುಕು ನನ್ ಬದುಕಿನ ನರಕ ಆಗ್ಬೇಕೇನೆ. ನನ್ನ ಹಣೆನ ಅದೇ ಬರ್ದಿದ್ರೆ ಯಾರು ತಪ್ಸೋಕ್ಕಾಗುತ್ತಮ್ಮ? ಸರಿ, ಟೈಮ್ ಆಗ್ತಿದೆ. ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ಕೆಲಸ ಮುಗಿಯುತ್ತೆ. ನಾವೀಗ ರೇವತಿಯಕ್ಕನ ಎಬ್ಬಿಸ್ಬೇಕು. ನೀವು ಕೆಂಪಮ್ಮಜ್ಜಿನ ಎಬ್ಸಿ. ಅಯ್ಯೋ ಲತಕ್ಕ, ನಾವು ರೇವತಿಯಕ್ಕನ ಎಬ್ಸಕ್ಕೆ ಹೋದ್ರೆ ಮಹೇಶಣ್ಣ ಏನಾದರೂ ಎದ್ದು ಬಿಟ್ರೆ ಏನು ಮಾಡೋದು? ಹಾಗೆಲ್ಲ ಏನೂ ಆಗಲ್ಲ, ನನ್ನ ಹತ್ರ ಒಂದು ಐಡಿಯಾ ಇದೆ. ಆರಾಧನಾ ತಕ್ಕನ್ ಕರಿ. ರೇವತಿಯಕ್ಕ, ಓಯ್ ರೇವತಿಯಕ್ಕ. ಮೆತ್ತ ಕರಿ. ಮಹೇಶ್ ಅಣ್ಣನ್ಗೆ ಚಾಲೆ ಕಷ್ಟ. ಅಯ್ಯೋ, ಇದಕ್ಕಿಂತ ಮೆತ್ತಗೆ ನಾನು ಹೇಗೆ ಕರೆಯೋದು? ಸರಿನೇ,
ರೇವತಿಕ್ಕ ನೀವಾ ಇಷ್ಟೊತ್ತಲ್ಲಿ ಏನು ಬೇಗ ಬಾಗಿಲು ತೆಗಿ. ಆರಾಧನ ಕರ್ಕೊಂಡು ಬಾ. ಇಷ್ಟೊತ್ತಲ್ಲ ಯಾಕೆ? ಯಾಕೆನಾ? ಮದುವೆ ಮುಗ್ದ್ಮೇಲೆ ಕರ್ಕೊಂಡು ಬರ್ತೀಯಾ? ಏನು ನೋಡ್ತಿದ್ಯಾ? ಹೋಗಿ ಕರ್ಕೊಂಡು ಬಾ. ನಿನಗೆ ನಿನ್ನ ಮಗಳ ಜೀವನ ಸರಿ ಹೋಗೋದು ಬೇಡವಾ? ಆರಾಧನಾ ಆರಾಧನಾ ಏನಮ್ಮ ಇಷ್ಟು ಬೇಗ ಬೆಳಗಾಯ್ತಾ? ಮಾತಾಡ್ಬೇಡ, ಎದ್ದೇಳು. ಎಲ್ಲಿಗೆ? ಎದ್ದೇಳು ಹೇಳ್ತೀನಿ. ಏನಮ್ಮ ನೀನು? ನನ್ನ ಜೊತೆ ಬಾ. ಅಮ್ಮ ಎಲ್ಲಿಗಮ್ಮ? ನೀವೆಲ್ರು ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದೀರಾ? ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡೋಕ್ಕೆ ನೀನು ಮರ್ತಿರಬಹುದು, ಆದರೆ ನಾವೆಲ್ಲ ಇನ್ನೂ ಬದುಕಿದ್ದೀವಿ. ಹೌದಮ್ಮ ಆರಾಧನಾ, ನಾವು ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ನಿನ್ಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮೆಲ್ಲರೂ ಉದ್ದೇಶ ಕಣಮ್ಮ. ನೋಡಮ್ಮ, ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಅದನ್ನು ನೀನು ಒಪ್ಕೊಳ್ಳೇಬೇಕಮ್ಮ.